ಬಾಂಗ್ಲಾದ 24 ಪರಗಣ ಜಿಲ್ಲೆ, ವೆಸ್ಟ್ ಬೆಂಗಾಲ್ನ 24 ಪರಗಣ ಜಿಲ್ಲೆ ಅಲ್ಲಿರುವಂಥ ಸಂದೇಶ್ ಖಾಲ್ ಎನ್ನುವಂಥ ಊರು. ಆ ಊರು ಪಕ್ಕದ ಬಾಂಗ್ಲಾದೇಶ, ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದ ಒಂದು ರೀತಿಯಲ್ಲಿ ಬಾರ್ಡರ್. ಆ ಬಾರ್ಡರ್ ಭಾಗದಲ್ಲಿರುವಂಥ ಸಂದೇಶ್ ಖಾಲಿ, ಅಲ್ಲೊಬ್ಬ ನಾಯಕ, TMC ನಾಯಕ, ಆತನ ಹೆಸರು ಶಹಜಹಾನ್. ಆತನ ಮೇಲೆ ಬಂದಿರುವಂಥ ಆರೋಪ ಆ ಊರಿನ ಹೆಣ್ಣು ಮಕ್ಕಳನ್ನು ಹೊತ್ತೊಯ್ದು ಅತ್ಯಾಚಾರ ಮಾಡ್ತಾ ಇರೋದು. ಅದು ಕೂಡ ಆತ TMC ನಾಯಕ. ಈತನ ವಿರುದ್ಧ ಅಲ್ಲಿ ಸತತ 12 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಆ ಪ್ರತಿಭಟನೆ ಸಂದರ್ಭದಲ್ಲಿ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ಸಂತುಪನ್, ಅಲ್ಲಿ ಕಾಣ್ತಾ ಇದ್ದಾರಲ್ಲ ಸಂತುಪನ್, ವರದಿಗಾರ ಕಮ್ ಆ್ಯಂಕರ್, 5ರಿಂದ 5:30 ಹೊತ್ತಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಮಹಿಳೆಯರ ಹಕ್ಕಿಗಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಯಾವ ಶಹಜಾನನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ರಿಪೋರ್ಟ್ ಮಾಡ್ತಾ ಇದ್ದಂತಹ ಸಂತುಪನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದೀಗ ನಿವೃತ್ತ ಪೊಲೀಸ್ ಹಿರಿಯ ಅಧಿಕಾರಿ, ನಿವೃತ್ತ SP ಬಸವರಾಜ್ ಮಾಲಗತ್ತಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲಗತ್ತಿ ಸರ್, ನಮಸ್ತೆ. ನಮಸ್ತೆ. ಒಂದು ಇಂಥ ಅನೇಕ ಪ್ರಕರಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಿಮಗೂ ಎದುರಾಗಿರುತ್ತೆ. ಪಾಲಿಟಿಕಲ್ ಪ್ರೆಷರ್ಗಳು ಇರುತ್ತೆ, ಇರೋದಿಲ್ಲ, ಎಲ್ಲವೂ ಇರುತ್ತೆ. ಆದರೆ ಒಂದೊಮ್ಮೆ ಏನಾಗುತ್ತೆ ಅಂತಂದರೆ ಯಾವ ಪಾಲಿಟಿಕಲ್ ಪ್ರೆಷರೂ ಇಲ್ಲ, ಮತ್ತೊಂದು ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ ಹೇಳುವಾಗ ಸಂಬಂಧಪಟ್ಟವರನ್ನು ಅರೆಸ್ಟ್ ಮಾಡೋದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡಿದಂಥ ಇತಿಹಾಸ ನಮ್ಮ ಕರ್ನಾಟಕದ ಪೊಲೀಸರಿಗಿಲ್ಲ. ಆದರೆ ಇಲ್ಲಿ ಯಾರಾತನನ್ನು ಬಂಧಿಸಬೇಕು, ಆತನನ್ನು ಕಳೆದ 41 ದಿನಗಳಿಂದ ಬಿಟ್ಟು ಪಕ್ಕದ ಬಾಂಗ್ಲಾಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾರದನ್ನು ರಿಪೋರ್ಟ್ ಮಾಡಿ ಎಲ್ಲ ವಿಚಾರಗಳನ್ನು ಯಾರಿಗೆ ತಿಳಿಸ್ತಾ ಇದ್ದಾರೆ ಆತನನ್ನು ಅರೆಸ್ಟ್ ಮಾಡುವಂಥ ಒಂದು ಕನಿಷ್ಠ ಮಿತಿಗೆ ಅಲ್ಲಿಯ ಪೊಲೀಸರು ಬಂದಿದ್ದಾರೆ ಅಂತಂದರೆ, ಅಲ್ಲಿಯ ಮುಖ್ಯಮಂತ್ರಿಗಳದನ್ನು ಹೇಳಿದಾಗ ಇಲ್ಲ ಅದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಯಾರೊಬ್ಬ ಆರೋಪಿ ಇರ್ತಾನೆ, ಆತ ತಪ್ಪಿಸ್ಕೊಂಡು ಹೋಗ್ತಾನೆ. ಇವತ್ತು ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ರಿಪೋರ್ಟರನ್ನು ಒಂದು ಕಾರ್ಯಕ್ರಮ ಮಾಡಿದಾಗ ಜನಮಾಹಿತಿ ಪಡೆಯುವಾಗ ಅರೆಸ್ಟ್ ಮಾಡಿದ್ದಾರೆ. ನಿಮ್ಮ ಪ್ರಥಮ ರಿಯಾಕ್ಷನ್ ಏನಿದಕ್ಕೆ? ಇಲ್ಲ, ಇದು ನೋಡಿದ್ರೆ ಒಂಥರ ಪೊಲಿಟಿಕಲ್ ರಿವೆಂಜ್ ಇದ್ದಂಗೆ. ಇದು ನಮ್ಮ ಪೊಲೀಸರು ನಾವು ಕಾನೂನು ಪ್ರಕಾರ ಕೆಲಸ ಮಾಡಬೇಕು. ಅದು ಬಿಟ್ಟುಕೊಟ್ಟು ಮುಖ್ಯಮಂತ್ರಿ ಹೇಳ್ತಾರೆ, ಯಾರೋ ಪೊಲಿಟಿಕಲ್ ಲೀಡರ್ ಹೇಳ್ತಾನೆ ಅಂತ ತಿಳ್ಕೊಂಡು ಅವ್ರು ಹೇಳ್ದಾಗೆ ಮಾಡೋದು ಇಟ್ ಈಸ್ ನಾಟ್ ಎ ಗುಡ್ ಸೈನ್. ನಾವು ಪೊಲೀಸರು ಇರೋದು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಕೆಲಸ ಮಾಡ್ಲಿಕ್ಕೆ. ಈ ತರ ಮಾಡಿ ಪಾಪ ಒಬ್ಬ ರಿಪೋರ್ಟರ್ಗೆ ಅರೆಸ್ಟ್ ಮಾಡೋದು ಅಂತಂದ್ರೆ ಅವನೇನ್ ರೇಪ್ ಮಾಡಿದಾನ? ಯಾವ್ದು ರೇಪ್ ಕೇಸ್ ಅಲ್ಲಿ ರಿಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ, ಅವ್ನೇನ್ ತಪ್ಪಿದೆ? ರೇಪ್ ಮಾಡಿದವನನ್ನ ಬಿಟ್ಟಿದ್ದಾರೆ ಅಂತ. ರೇಪ್ ಮಾಡಿದವನ ಮೇಲೆ ಆಕ್ಷನ್ ತಗೊಳ್ಳಿ, ಬಟ್ ರಿಪೋರ್ಟ್ ಮಾಡೋರಿಗೆ ಏನ್ ಸಂಬಂಧ ಇದೆ? ಈಸ್ ನೋ ವೇ ಕನೆಕ್ಟೆಡ್ ಟು ದ ಕೇಸ್. ಅವನಿಗೆ ಸುಮ್ಮನೆ ತೊಂದರೆ ಕೊಡುವಂತ ಉದ್ದೇಶದಿಂದ ಈ ತರ ಮಾಡೋದು ಒಳ್ಳೇದಲ್ಲ. ಇದು ಏನೇ ರಾಜಕೀಯ ಇದ್ರೆ ಅವರು ಡೈರೆಕ್ಟ್ ಆಗಿ ಫೈಟ್ ಮಾಡ್ಲಿ, ಯಾರ ಜೊತೆಗೆ ಮಾಡ್ಬೇಕು ಅವ್ರ ಜೊತೆಗೆ ಮಾಡ್ಬೇಕು. ಅದೆಲ್ಲ ಬಿಟ್ಕೊಟ್ಟು ರಿಪೋರ್ಟರ್ಗೆ, ಟಿವಿ ವರ್ಕರ್ಗೆ ಈ ತರ ಮಾಡಿದ್ರೆ ಇಟ್ ಇಸ್ ವೆರಿ ಬ್ಯಾಡ್. ಅದು ಒಳ್ಳೆ ಪೊಲೀಸರು ಒಳ್ಳೆ ಲಕ್ಷಣ ಅಲ್ಲ. ಆ ತರ ಮಾಡ್ಕೂಡ್ದು. ನಾವೇನೇ ಮಾಡಿದ್ರು, ಯಾವುದೇ ಪೊಲಿಟಿಕಲ್ ಪ್ರೆಷರ್ ಇದ್ರು ಸಹ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ. ನಾವೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಿಟ್ಟು ಹೋಲಿಕ್ ಬರೋದಲ್ಲ. ಆ ಕಾನೂನು ರೀತಿಯಲ್ಲಿ ಕೆಲಸ ಮಾಡೋದನ್ನ ಪೊಲೀಸರು ಕಲ್ಕೋಬೇಕು. ಅದು ಎಲ್ಲೇ ಇರ್ಲಿ, ವೆಸ್ಟ್ ಬೆಂಗಾಲ್ ಇರ್ಲಿ, ಕರ್ನಾಟಕ ಇರ್ಲಿ, ಬೇರೆ ಯಾವುದೇ ದೇಶದ ಮೂಲೆ ಇರ್ಲಿ, ಎಲ್ಲಾ ಪೊಲೀಸರು ಒಂದೇನೆ. ಅವರು ಅಷ್ಟೊಂದು ಪೊಲಿಟಿಕಲ್ ಈಲ್ಡ್ ಆಗಿ ಕೆಲಸ ಮಾಡಬಾರ್ದು. ಈಗ ಮಾಲಗತ್ತಿ ಅವರೇ, ಒಂದು ಮಾತಿದೆ ಸಾಧಾರಣವಾಗಿ. ಒಂದು ಪೊಲೀಸರಿಗೆ ಸಂಬಂಧಪಟ್ಟದ್ದು, ಮತ್ತೊಂದು ಜೈಲೊಳಗಿರುವಂಥ ಜೈಲಿನ ಒಳಗಿರುವಂಥವರಿಗೆ ಸಂಬಂಧಪಟ್ಟದ್ದು. ಅದೇನಪ್ಪ ಅಂತಂದರೆ, ಜೈಲು ಒಳಗಿರೋದವರು ಕೂಡ ಯಾರಾದರೂ ಒಬ್ಬ ಅರೆಸ್ಟ್ ಆಗಿ ಒಳಗೆ ಬಂದಾಗ ಕೇಳ್ತಾರಂತ, ಏನು ಮಾಡಿ ಬಂದಿದ್ಯಾ ಅಂತ. ಬೇಕಿದ್ರೆ ಕೊಲೆ ಮಾಡಿ ಬಂದಿದ್ರು ಕೂಡ ಸ್ವಲ್ಪ ರೆಸ್ಪೆಕ್ಟ್ ಇರುತ್ತಂತೆ ಆತನಿಗೆ. ಆದರೆ ಆತ ರೇಪ್ ಮಾಡಿ ಬಂದಿದ್ದಾನೆ ಅಂತಂದರೆ ಅವರೇ ಒಂದು ರೀತಿಯಲ್ಲಿ, ಅಂದರೆ ಒಳಗಿರುವ ಕ್ರಿಮಿನಲ್ಗಳೇ ಅವರನ್ನು ನೋಡೋ ರೀತಿ ಬೇರೆ ಇರುತ್ತೆ ಅಂತ, ನಂಬರ್ 1. ಎರಡನೇದಾಗಿ ಪೊಲೀಸ್ ಅಧಿಕಾರಿಗಳು, ಈ ಯಾವುದೊಂದು ಫ್ಯಾಮಿಲಿ ಗಲಾಟೆಯಲ್ಲಿ ಕೊಲೆ ಆಯಿತು, ಮತ್ತೊಂದು ಆಯಿತು, ರೌಡಿಸಮ್ ಆಯಿತು, ಅದು ಬೇರೆ. ಆದರೆ ರೇಪ್ ಅಥವಾ ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ಆಗಿದೆ ಅಂತ ಹೇಳುವಾಗ ಪೊಲೀಸರು ಕೊಡುವ ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಜೊತೆಗೆ ಒಳಗಿರುವಂಥ ಕ್ರಿಮಿನಲ್ಗಳು, ಅಪರಾಧಿಗಳು ಅವರಿಗೆ ಕೊಡುವಂಥ ಟ್ರೀಟ್ಮೆಂಟೇ ಬೇರೆ ಇರುತ್ತೆ ಅಂತೇಳಿ. ಆದರೆ ಇಲ್ಲಿ ಅವೆಲ್ಲ ಆಗ್ತಾ ಇದ್ರು ಕೂಡ ಅದನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟು ಅದನ್ನು ವರದಿ ಮಾಡಿ ಜನರಿಗೆ ತಿಳಿಸುವಂತಹ, ಸಮಾಜಕ್ಕೆ ತಿಳಿಸುವಂತಹ ವ್ಯಕ್ತಿಯನ್ನು ಇಲ್ಲಿ ಬಂಧಿಸಲಾಗಿದೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್? ಇಲ್ಲ, ಇಟ್ ಇಸ್ ವೆರಿ ರಾಂಗ್ ಆಕ್ಷನ್. ಪೊಲೀಸರದು ಬಹಳ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು. ಯಾರ್ದೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗೆ ಇದು ಈಲ್ಡ್ ಆಗಬಾರ್ದು.
ಕಾನೂನು ಇರ್ತದ್ರಿ, ಕಾನೂನು ಪ್ರಕಾರ ನಾವು ಕೆಲಸ ಮಾಡೋದು ಕಲ್ಕೋಬೇಕು. ಯಾರು ಹೇಳ್ತಾರೆ, ಯಾರೋ CM ಹೇಳ್ತಾರೆ ಅಥವಾ ಹೋಮ್ ಮಿನಿಸ್ಟರ್ ಹೇಳ್ತಾನೆ ಅವ್ರು ಹೇಳ್ದಂಗೆ ಮಾಡ್ಬೇಕಂತ ಏನು ಕಾನೂನು ಇಲ್ಲ. ನಾವು ಏನ್ ನಮ್ಮ ಕಾನೂನು ಏನಿದೆ, ನಮ್ಮ ಕಾನೂನು ಪ್ರಕಾರ 156 CRPC ಪ್ರಕಾರ ನಮಗೇನು ಅಧಿಕಾರ ಕೊಟ್ಟಿದೆ CRPC ಇನ್ವೆಸ್ಟಿಗೇಷನ್ ಮಾಡೋದು, ಆ ಪ್ರಕಾರ ತನಿಖೆ ಮಾಡ್ಲಿ. ರಿಪೋರ್ಟ್ ಮಾಡ್ಲಿಕ್ಕೆ ಹೋದವನಿಗೆ ಒಬ್ಬ ಹೊಟ್ಟೆ ಪಾಡಿಗೆ ಆಗಿರುವಂತ ರಿಪೋರ್ಟರ್ ಮೇಲೆ ಅವರು ಆಕ್ಷನ್ ತಗೊಂಡ್ರೆ, ಅವ್ನಿಗೆ ಅರೆಸ್ಟ್ ಮಾಡಿದ್ರೆ ಏನ್ ಆ ರೇಪ್ ಕೇಸಿಗೆ ಇವನ್ಗೆ ಏನ್ ಸಂಬಂಧ ಇದೆ? ಅವ್ನ್ ಕೇಸ್ ವರದಿ ಮಾಡ್ಲಿಕ್ಕೆ ಹೋಗಿದ್ದಾನೆ ರಿಪೋರ್ಟರ್, ಅವ್ನಿಗೆ ಏನ್ ಸಂಬಂಧ ಇದೆ? ಅವನಿಂದ ಏನ್ ತಪ್ಪಾಗಿದೆ? ಖಂಡಿತ ಇದು ಪೊಲೀಸ್ ಆಕ್ಷನ್ ಈಸ್ ವೆರಿ ರಾಂಗ್. ಇದು ಯಾವುದೇ ಸ್ಟೇಟ್ ಆಗ್ಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಕರ್ನಾಟಕ ಆಗ್ಲಿ, ಯಾವುದೇ ಆಗ್ಲಿ, ನಾವು ಕಾನೂನು ರೀತಿಯಲ್ಲಿ ನೋಡ್ಕೋಬೇಕು ಪೊಲೀಸರಾದವರು. ಯಾವುದೇ ರಾಜಕೀಯ ಇದಕ್ಕೆ ಒತ್ತಡಕ್ಕೆ ಮಣಿಬಾರ್ದು. ಥ್ಯಾಂಕ್ ಯು ಬಸವರಾಜ್ ಮಾಲಗತ್ತಿ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ. ವೀಕ್ಷಕರೇ, ಒಂದು ನೆನಪಿರಲಿ, ವೆಸ್ಟ್ ಬೆಂಗಾಲ್ ಅಂತ ಹೇಳಿದಾಗ ಈ ದುರ್ಗಾ ಪೂಜೆ ಹೇಗಿರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ. ಆಮೇಲೆ ಕಲ್ಕತ್ತಾ ಅಂತ ಹೆಸರು ಬಂದಿರೋ ಕಾಳಿಘಾಟಿಂದಾಗಿ ಕಾಳಿ ದೇವಿ, ಆಮೇಲೆ ಈಗಲೂ ಕೂಡ ಅಷ್ಟೇ ಒಂದು ಸುಂದರವಾದಂಥ ಮೂರ್ತಿಯನ್ನು ನೋಡಿದಾಗ ನಮಗೆ ವಿಶೇಷವಾಗಿ ಆ ವೆಸ್ಟ್ ಬೆಂಗಾಲಲ್ಲಿ ನಡೆಯುವಂಥ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಎಂತೆಂಥ ಅದ್ಭುತ ಅಂದರೆ ಆ ಹೆಣ್ಣಿಗೆ ಕೊಡುವಂಥ ಒಂದು ವಿಶೇಷವಾದಂಥ ಗೌರವ. ಆ ನಾಡಿನಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾದಾಗ ಪಕ್ಷ ಭೇದ ಮರೆತು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಬೇಕಾಗಿತ್ತು. ನಾನು ಅದಕ್ಕೆ ಹೇಳಿದೆ, ಪೊಲೀಸ್ ಇಲಾಖೆಯಲ್ಲಿ ಹೇಗಿರುತ್ತೆ ಅಂತಂದರೆ, ಮಾಲಗತ್ತಿ ಅವ್ರ ಹತ್ರ ಹೇಳ್ತಾ ಇದ್ನಲ್ಲ, ಹೆಂಗಿರುತ್ತೆ ಅಂತಂದರೆ, ಒಂದು ವೇಳೆ ಕ್ರಿಮಿನಲ್ಗಳು ಒಳಗಿರ್ತಾರೆ, ರೇಪ್ ಮಾಡಿ ಆತ ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಒದೆ ಬೀಳುತ್ತೆ, ಜೈಲೊಳಗೆ ಒದೆ ಬೀಳುತ್ತೆ. ಇದು ಬೇಕಿದ್ರೆ ಕೇಳ್ಕೊಳ್ಳಿ, ಯಾರ ಹತ್ರ ಬೇಕಿದ್ರು ಕೂಡ. ಆಮೇಲೆ ರೇಪ್ ಮಾಡಿ ಬಂದವನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡುವ ರೀತಿ ಇದೆಯಲ್ಲ, ಭಾಳ ನಿಕೃಷ್ಟವಾಗಿ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಕೊಲೆ ಆಗಿದ್ರೂ ಕೂಡ ಏನೋ ಬೇರೆ ಮನಸ್ಥಿತಿಯಿಂದ ಹಂಗೆ ಆಗಿರ್ಬೋದು ಅಂತೇಳಿ, ಆದರೆ ಅತ್ಯಾಚಾರ ವಿಚಾರಕ್ಕೆ ಮನಸ್ಥಿತಿ ಇಲ್ಲ. ಅಂತಹ ಬಂಗಾಳದಲ್ಲಿ ನಡೀತಾ ಇರುವಂಥದ್ದು. ಆಮೇಲೆ ರಾಜಕೀಯ ಪಕ್ಷಗಳು ಏನಾಗ್ತದೆ ಅಂತಂದರೆ, ಇದನ್ನು ಮತ್ತೊಂದಕ್ಕೆ ಕಂಪೇರ್ ಖಂಡಿತವಾಗ್ಲೂ ರಾಜಕೀಯ ಪಕ್ಷಗಳು ಮಾಡೋದು ಅದನ್ನೇ. ಕಾಂಗ್ರೆಸ್ನ ಹತ್ರ ಕೇಳಿದಾಗ ಮಣಿಪುರದಲ್ಲೂ ಕೂಡ ಇದೇ ಆಯ್ತಲ್ಲ, ಏನು ಮಾಡಿದ್ರು ಅಂತ ಕೇಳ್ತಾರೆ. ನಿಜ, ಮಣಿಪುರದಲ್ಲಾಗಲಿ, ಬಾಂಗ್ಲಾದೇಶದಲ್ಲಾಗಲಿ, ಯಾವುದೇ ರಾಜ್ಯದಲ್ಲಾಗಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಈ ವಿಕೃತಿ ಇದೆಯಲ್ಲ, ನಾವು ಆವತ್ತಿನಿಂದ ಮಹಾಭಾರತ ರಾಮಾಯಣದಿಂದ ಕಲಿತದ್ದೇನು? ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ವಿಕೃತಿಯೇ. ಮಹಾಭಾರತದಲ್ಲಿ ದ್ರೌಪದಿ ಮೇಲೆ, ರಾಮಾಯಣದಲ್ಲಿ ಸೀತೆಯ ಮೇಲೆ. ಅದು ಉಳಿಲಿಲ್ಲ, ಆ ಸಾಮ್ರಾಜ್ಯ ಯಾವತ್ತು ಉಳಿಲಿಲ್ಲ. ಇವತ್ತು ಈ ವಿಚಾರವನ್ನು ವರದಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ ಸಂತುಪನವರ ಬಂಧನವಾಗಿದೆ. ಯಾರನ್ನು ಬಂಧಿಸಬೇಕಾಗಿತ್ತು, ಆ ಪೊಲೀಸರಿಗೆ ಆ ದಮ್ ಇಲ್ಲ, ಧೈರ್ಯ ಇಲ್ಲ. ಯಾರನ್ನು ಬೆದರಿಸೋಕೆ